ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇನ್ನು ಒಂದೇ ಒಂದು ಮುಂಬೈ ರೀತಿಯ ದಾಳಿಯಾದರೆ ನೀವು ಬಲೂಚಿಸ್ತಾನವನ್ನು ಕಳ್ಕೋತೀರಿ. ಇದು ಭಾರತದ NSA ಅಜಿತ್ ದೋವಲ್ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಎಚ್ಚರಿಕೆ. ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಇದರ ನೆನಪಿರಬೇಕು. ಈಗ ಪಾಕಿಸ್ತಾನ ಭಾರತದ ಮೇಲೆ ಮುಂಬೈ ಥರದ್ದೇ ಇನ್ನೂ ಒಂದು ದಾಳಿಯನ್ನು ಮಾಡಿದೆ. ಅಲ್ಲಿ ಸಾವು ನೋವಿನ ಸಂಖ್ಯೆ ಮುಂಬೈ ದಾಳಿಯಷ್ಟಿರದೇ ಇರಬಹುದು, ಆದರೆ ದಾಳಿ ಆಗಿರೋದು ಅಮಾಯಕರ ಮೇಲೆ, ಪ್ರವಾಸಿಗರ ಮೇಲೆ. ಹೀಗಾಗಿ ಈಗ ಈ ಹಿಂದೆ ಕೊಟ್ಟ ಎಚ್ಚರಿಕೆಯನ್ನು ನಿಜ ಮಾಡಬೇಕಾದ ಜವಾಬ್ದಾರಿ ಭಾರತದ NSA ಅಜಿತ್ ದೋವಲ್ ಅವರ ಹೆಗಲ ಮೇಲಿರುತ್ತೆ. ಈಗ ಪಾಕಿಸ್ತಾನ ಬಲೂಚಿಸ್ತಾನವನ್ನು ಕಳ್ಕೋಬೇಕಲ್ವಾ ಗೆಳೆಯರೆ? ಒಂದ್ ಕಡೆ ಭಾರತದ ಗಡಿಯಲ್ಲಿ ಪಾಕಿಸ್ತಾನದ ಸೇನೆ ತನ್ನ ಎಲ್ಲ ಗಮನವನ್ನು ಹರಿಸಿ ತನ್ನ ಇರೋಬರೋ ಸೈನಿಕರನ್ನೆಲ್ಲ ಕರ್ಕೊಂಡು ಬಂದು ಭಾರತದ ಗಡಿಯ ಉದ್ದಕ್ಕೂ ನಿಲ್ಲಿಸ್ತಾ ಇದ್ರೆ, ಬಲೂಚಿಸ್ತಾನದ ಒಂದು ಪಟ್ಟಣವನ್ನ ಅಲ್ಲಿನ ಲಿಬರೇಷನ್ ಆರ್ಮಿ ತನ್ನ ಕೈಗೆ ತಗೊಂಡಿದೆ. ಅಲ್ಲಿನ ಸರ್ಕಾರಿ ಕಚೇರಿಗಳು ಮತ್ತು ಬ್ಯಾಂಕ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಸರ್ಕಾರಿ ಸಿಬ್ಬಂದಿಯನ್ನ ಅಲ್ಲಿಂದ ಓಡಿಸಿದ್ದಾರೆ. ಹಾಗೆ ಓಡಿಸುವ ಮೊದಲು ಆ ಸಿಬ್ಬಂದಿ ಬಲೂಚಿಗರ ಅಥವಾ ಪಂಜಾಬಿಗಳ ಅನ್ನೋದನ್ನ ಚೆಕ್ ಮಾಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ಅವ್ರ ಮತ ಯಾವುದು, ಕಲ್ಮಾ ಓದೋದಕ್ಕೆ ಬರುತ್ತೆ, ಆದ್ರೆ ಅವರು ಶಿಯಾ ಸ್ಟೈಲ್ ಅಲ್ಲಿ ಓದ್ತಾರಾ, ಸುನ್ನಿ ಸ್ಟೈಲ್ ಅಲ್ಲಿ ಓದ್ತಾರಾ, ಇದು ಯಾವುದನ್ನು ಚೆಕ್ ಮಾಡೋದಕ್ಕೆ ಹೋಗಿಲ್ಲ. ಆದ್ರೆ ಪಂಜಾಬಿನ ಅಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡಿದ್ದಾರೆ. ಹಾಗೆ ಅಲ್ಲಿನ ಹೆದ್ದಾರಿಯನ್ನು ತಡೆದು ವಾಹನಗಳನ್ನು ನಿಲ್ಲಿಸಿ ಅದರಲ್ಲಿ ಪಂಜಾಬಿಗಳು ಯಾರಾದರೂ ಇದ್ದಾರಾ ಅಂತ ಪರಿಶೀಲನೆ ಮಾಡಿದ್ದಾರೆ. ಬಹುಶಃ ಪಂಜಾಬಿಗಳು ಸಿಕ್ಕಿದ್ದಿದ್ರೆ ಅವರನ್ನ ಕೊಂದು ಹಾಕೋದು ಅಥವಾ ಒತ್ತೆಯಾಳಗಳನ್ನಾಗಿ ಕರ್ಕೊಂಡು ಹೋಗೋ ಕೆಲಸವನ್ನು ಬಲೂಚ್ ಲಿಬರೇಷನ್ ಆರ್ಮಿ ಮಾಡ್ತಾ ಇತ್ತೋ ಏನೋ. ಯಾಕೆ ಅಂದ್ರೆ ಬಲೂಚಿಗರಿಗೆ ವಿಪರೀತ ಸಿಟ್ಟಿರೋದು ಪಾಕಿಸ್ತಾನದ ಪಂಜಾಬಿಗಳು ಮತ್ತು ಪಂಜಾಬಿ ನಾಯಕತ್ವದ ಮೇಲೆ. ಇವತ್ತು ಬಲೂಚಿಸ್ತಾನ ಅನ್ನೋದು ಈ ಸ್ಥಿತಿಗೆ ಬರೋದಕ್ಕೆ ಪಾಕಿಸ್ತಾನದ ಪಂಜಾಬಿ ನಾಯಕರು ಕಾರಣ. ಬಲೂಚಿಸ್ತಾನವನ್ನು ಅವರು ಸಂಪೂರ್ಣವಾಗಿ ಲೂಟಿ ಮಾಡೋದಕ್ಕೆ ನಿಂತಿದ್ದಾರೆ ಅನ್ನೋ ಸಿಟ್ಟು ಮತ್ತು ಅಸಹನೆ ಪಂಜಾಬಿ ಪಾಕಿಸ್ತಾನಿಗಳ ಮೇಲೆ ಈ ಬಲೂಚಿಗರಿಗಿದೆ. ಹೀಗಾಗಿ ಪಂಜಾಬಿಗಳ ನೆರಳು ಕಂಡ್ರೂ ಅವ್ರಿಗಾಗೋದಿಲ್ಲ. ಸೊ ಹೆದ್ದಾರಿಗಳಲ್ಲಿನ ವಾಹನಗಳಲ್ಲಿ ಯಾರಾದರೂ ಪಂಜಾಬಿಗಳಿದಾರಾ ಅನ್ನೋದನ್ನ ಚೆಕ್ ಮಾಡಿದ್ದಾರೆ. ಆದ್ರೆ ಅವ್ರ ಕೈಗೆ ಯಾರಾದರೂ ಪಂಜಾಬಿಗಳು ಸಿಕ್ಕಿದ್ರಾ ಅನ್ನೋ ಬಗ್ಗೆ ಇನ್ನೂ ಖಚಿತವಾದ ಮಾಹಿತಿ ಸಿಗ್ತಾ ಇಲ್ಲ. ಇನ್ನು ಸದ್ಯಕ್ಕೆ ಬಲೂಚಿಸ್ತಾನದ ಕಲಾತ್ ಪ್ರದೇಶಕ್ಕೆ ಸೇರಿದ ಮಂಗೇಚಾರ್ ಅನ್ನೋ ಪಟ್ಟಣ ಪಾಕಿಸ್ತಾನದ ಕೈ ತಪ್ಪಿ ಬಲೂಚರ ಕೈ ಸೇರಿದೆ. ಹಾಗಂತ ಅದು ಬಲೂಚರ ಕೈಲೇ ಇದ್ದು ಬಿಡುತ್ತೆ ಅಂತಲ್ಲ. ಅಲ್ಲಿಗೆ ಪಾಕಿಸ್ತಾನಿ ಸೇನೆ ಹೋಗುವವರೆಗೆ ಆ ಪಟ್ಟಣವನ್ನ ಬಲೂಚ್ ಲಿಬರೇಷನ್ ಆರ್ಮಿ ತನ್ನ ಕೈಯಲ್ಲಿ ಇಟ್ಕೊಂಡಿರುತ್ತೆ. ಆ ನಂತರ ಪಾಕಿಸ್ತಾನಕ್ಕೆ ಬಿಟ್ಟು ಕೊಡಬಹುದು. ಆದ್ರೆ ಬಲೂಚರು ಅದನ್ನ ಆಕ್ರಮಿಸಿಕೊಂಡಿದ್ರು ನಂತರ ಕೂಡ ಅವರಲ್ಲಿಗೆ ಬರ್ತಾರೆ, ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಮಾಡ್ತಾರೆ ಅನ್ನೋ ಭಯ ಇದೆಯಲ್ಲ, ಅದು ಅಲ್ಲಿನ ಪಾಕಿಸ್ತಾನಿ ಸರ್ಕಾರಿ ಅಧಿಕಾರಿಗಳನ್ನ ಕಾಡೋದಿಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ ಮಂಗೇಚಾರ್ ಪಾಕಿಸ್ತಾನದ ಆಡಳಿತದಿಂದ ಒಂದು ಹಂತಕ್ಕೆ ಬಿಡುಗಡೆ ಪಡ್ಕೊಂಡ ಹಾಗೇನೆ. ಇನ್ನು ಈ ಮಂಗೇಚಾರ್ ಪಟ್ಟಣವನ್ನ ವಶಪಡಿಸಿಕೊಳ್ಳೋದಕ್ಕೂ ಮೊದಲು ಬಲೂಚಿಸ್ತಾನದ ಸೈನಿಕರು ಪಾಕಿಸ್ತಾನದ ಆರ್ಮಿ ಕ್ಯಾಂಪ್ ಒಂದರ ಮೇಲೆ ದಾಳಿ ಮಾಡಿ ಅಲ್ಲಿದ್ದ ಸೈನಿಕರನ್ನು ಓಡಿಸಿ ಅವರ ಶಸ್ತ್ರಾಸ್ತ್ರಗಳನ್ನ ಕೂಡ ತಗೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆದ್ರೆ ಅಲ್ಲಿ ಎಷ್ಟು ಸೈನಿಕರು ಸಾವಿಗೀಡಾಗಿದ್ದಾರೆ ಅನ್ನೋ ಬಗ್ಗೆ ಪಾಕಿಸ್ತಾನ ಇನ್ನೂ ಖಚಿತವಾಗಿ ಏನನ್ನು ಹೇಳಿಲ್ಲ. ಬಲೂಚ್ ಲಿಬರೇಷನ್ ಆರ್ಮಿ ಕೂಡ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇನ್ನೂ ಹೊರಹಾಕಿಲ್ಲ. ಆದ್ರೆ ಮಂಗೇಚಾರ್ ಬಲೂಚರ ವಶ ಆಗಿರೋ ವಿಡಿಯೋಗಳು ಮಾತ್ರ ಬರ್ತಾ ಇವೆ. ಗೆಳೆಯರೆ, ಬಲೂಚಿಸ್ತಾನದ ಹೋರಾಟದ ಬಗ್ಗೆ ನಿಮಗೆ ಗೊತ್ತಿದೆ. ಭಾರತದ ಸಾಕಷ್ಟು ಮಾಧ್ಯಮಗಳು ಬಲೂಚಲ್ಲಿ ಹೋರಾಟ ಮಾಡ್ತಾ ಇರೋರನ್ನ ಭಯೋತ್ಪಾದಕರು ಅಂತ ಹೇಳುತ್ತವೆ. ಕಾಶ್ಮೀರದಲ್ಲಿ ದಾಳಿ ಮಾಡಿದವರನ್ನ ಗನ್ ಮ್ಯಾನ್ಗಳು ಅಂತಲೂ ಬಂಡುಕೋರರು ಅಂತಲೂ ಬರೆಯುತ್ತವೆ. ಆದ್ರೆ ಬಲೂಚು ಹೋರಾಟಗಾರರು ಭಯೋತ್ಪಾದಕರಲ್ಲ. ಅವರು ಸ್ವಾತಂತ್ರ್ಯಕ್ಕಾಗಿ ಪಾಕಿಸ್ತಾನದಿಂದ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕಾಗಿ ಹೋರಾಟ ಮಾಡ್ತಾ ಇರೋ ಯೋಧರು. ಈ ಬಲೂಚಿಸ್ತಾನವನ್ನ ಪಾಕಿಸ್ತಾನ ಯಾವಾಗ ವಂಚನೆಯಿಂದ ತನ್ನಲ್ಲಿ ವಿಲೀನ ಮಾಡಿಕೊಳ್ತೋ ಅವತ್ತಿನಿಂದಲೇ ಅಲ್ಲಿ ಬಂಡಾಯ ಶುರುವಾಗಿದೆ. ಅಲ್ಲಿ ಪಾಕಿಸ್ತಾನದ ವಿರುದ್ಧ ಹೋರಾಟ ಶುರುವಾಗಿದೆ. ಆದರೆ ಆ ಹೋರಾಟಕ್ಕೆ ಸಿಗಬೇಕಾದ ಅಂತಾರಾಷ್ಟ್ರೀಯ ಬೆಂಬಲ ಅವರಿಗೆ ಇದುವರೆಗೆ ಸಿಕ್ಕಿರಲಿಲ್ಲ. ಒಂದು ಹಂತದಲ್ಲಿ ಶೀತಲ ಸಮರದ ಕಾಲದಲ್ಲಿ ರಷ್ಯಾ ಒಂದಷ್ಟು ಸಹಾಯವನ್ನ ಮಾಡ್ತಾದ್ರೂ ಅದು ದೊಡ್ಡ ಮಟ್ಟದಲ್ಲಿ ಮತ್ತು ವ್ಯವಸ್ಥಿತವಾಗಿ ನಡೆದ ಸಹಾಯ ಆಗಿರಲಿಲ್ಲ. ಹೀಗಾಗಿ ಬಲೂಚರ ಸ್ವಾತಂತ್ರ್ಯದ ಕನಸು ನನಸಾಗಿರಲಿಲ್ಲ. ಈಗ ಬಲೂಚ್ ಸ್ವಾತಂತ್ರ್ಯ ಹೋರಾಟ ತೀವ್ರಗೊಂಡಿದೆ. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪಾಕಿಸ್ತಾನದ ಮಾನವ ಹಕ್ಕುಗಳ ದಮನ ದೌರ್ಜನ್ಯದ ವಿರುದ್ಧ ದನಿ ಎತ್ತುತ್ತಾ ಇದ್ದಾರೆ. ಇನ್ನು ಬಲೂಚಿಸ್ತಾನ ಅನ್ನೋದು ಈಗ ಚೈನಾ ಹಾಗೂ ಅಮೆರಿಕಾಗಳ ನಡುವಿನ ಗ್ರೇಟ್ ಗೇಮ್ನ ಭಾಗ ಕೂಡ. ಇಂಥ ಸಮಯದಲ್ಲಿ ಬಲೂಚರಿಗೆ ಭಾರತದ ನೆರವು ಬೇಕು. ಅದು ಸಿಕ್ಕರೆ ನಾವು ಸ್ವತಂತ್ರಗೊಂಡು ಬಿಡ್ತೀವಿ ಅಂತ ಅವರು ತುಂಬಾ ದಿನಗಳಿಂದ ಹೇಳ್ತಾ ಇದ್ದಾರೆ, ಭಾರತಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಆದ್ರೆ ನಾವು ನೋಡಿ, ಬುದ್ಧನ ನಾಡಿನವರು ಎಲ್ಲೂ ಹಿಂಸಾಚಾರವನ್ನು ನಾವು ಬೆಂಬಲಿಸೋದಕ್ಕೆ ಹೋಗೋದಿಲ್ಲ. ನಮ್ಮಲ್ಲೇ ಸ್ವಾತಂತ್ರ್ಯಕ್ಕಾಗಿ ಶಾಂತಿಯುತವಾಗಿ ಉಪವಾಸ ಕೂತವ್ರು ನಾವು. ಡಿವೈಡ್ ಇಂಡಿಯಾ ಆರ್ ಡೆಸ್ಟ್ರಾಯ್ ಇಂಡಿಯಾ ಅಂತ ಕೂಗುತ್ತಾ ಭಾರತದ ಹಿಂದೂಗಳ ಮೇಲೆ ಮಾರಣ ಹೋಮ ನಡೆದಾಗ್ಲೂ ಶಾಂತಿಯುತವಾಗಿ ರಾಮನಾಮ ಸತ್ಯ ಹೈ ಅಂತ ಹೇಳ್ತಿದ್ದವ್ರು ನಾವು. ಅಂಥ ನಾವು ಬಲೂಚಿಸ್ತಾನದ ಹೋರಾಟಕ್ಕೆ ಬೆಂಬಲ ಕೊಡೋದು ಅಂದ್ರೇನು, ಅಲ್ಲಿ ಪಾಕಿಸ್ತಾನಿ ಸೇನೆಯ ಮೇಲೆ ದಾಳಿ ಮಾಡಿಸೋದು ಅಂದ್ರೇನು, ತೋಬಾ ಅದೆಲ್ಲ ಭಾರತ ಮಾಡೋದಿಲ್ಲಪ್ಪ. ಅದಕ್ಕೂ ಭಾರತಕ್ಕೂ ಸಂಬಂಧ ಇಲ್ಲ. ಭಾರತ ಬಲೂಚಿಸ್ತಾನದ ಮತ್ತೊಂದು ಬದಿಯಲ್ಲಿನ ಇರಾನ್ ಆಡಳಿತದಲ್ಲಿನ ಸಿಸ್ತಾನ್ ಬಲೂಚಿಸ್ತಾನದಲ್ಲಿ
ಚಾಬಹಾರ್ ಬಂದರನ್ನ ಮಾಡಿಕೊಂಡಿರೋದು ವ್ಯಾಪಾರದ ದೃಷ್ಟಿಯಿಂದಾನೇ ಹೊರತು ಪಾಕಿಸ್ತಾನದಲ್ಲಿರೋ ಬಲೂಚರಿಗೆ ಸಹಾಯ ಮಾಡೋದಿಕ್ಕಲ್ವೇ ಅಲ್ಲ. ಇನ್ನು ಅಲ್ಲೊಂದಷ್ಟು ಜನ ಭಾರತೀಯ ಸೇನೆಯ ನಿವೃತ್ತ ಅಧಿಕಾರಿಗಳು, ನಿವೃತ್ತ ನೌಕಾಪಡೆಗೆ ಸೇರಿದ ಅಧಿಕಾರಿಗಳು ಚಾಬಹಾರ್ ಬಂದರನ್ನ ಅಭಿವೃದ್ಧಿಪಡಿಸೋದಿಕ್ಕೆ ಮತ್ತು ತಮ್ಮ ತಮ್ಮ ವ್ಯಾಪಾರಗಳನ್ನ ಮಾಡಿಕೊಳ್ಳೋದಿಕ್ಕೆ ಇರಾನ್ನ ಚಾಬಹಾರ್ ಅಲ್ಲಿ ಅಂದ್ರೆ ಸಿಸ್ತಾನ್ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿದ್ದಾರೆ ಹೊರತು ಪಾಕಿಸ್ತಾನದ ಬಲೂಚರಿಗೆ ಸಹಾಯ ಮಾಡೋದಿಕ್ಕಂತೂ ಅಲ್ವೇ ಅಲ್ಲ. ಹೀಗಾಗಿ ಭಾರತ ಅಲ್ಲಿ ಬಲೂಚರಿಗೆ ಯಾವ ಸಹಾಯನೂ ಮಾಡ್ತಾ ಇಲ್ಲ. ಆದ್ರೂ ಬಲೂಚರು ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಅದರ ಭಾಗವಾಗಿ ಕಲಾತ್ ಪ್ರದೇಶದ ನಗರವೊಂದು ಬಲೂಚ್ ಪಡೆಗಳ ಕೈಗೆ ಸಿಕ್ಕಿದೆ. ಗೆಳೆಯರೆ, ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ರಲ್ಲ, ಇದು ಕಲಾತ್. ಈ ಹಿಂದಿನಿಂದಲೂ ಪಾಕಿಸ್ತಾನದ ವಿರುದ್ಧ, ಪಾಕಿಸ್ತಾನಿ ಮನಸ್ಥಿತಿಯ ವಿರುದ್ಧ ನಿಂತಿದ್ದ ಪ್ರದೇಶ ಕಲಾತ್. ಈ ಕಲಾತಿನ ರಾಜ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ನಾವು ಪಾಕಿಸ್ತಾನವನ್ನು ಸೇರೋದಿಲ್ಲ, ಭಾರತಕ್ಕೆ ಸೇರ್ಪಡೆ ಆಗ್ತೀವಿ, ನಮ್ಮನ್ನ ಸೇರಿಸಿಕೊಂಡು ಬಿಡಿ ಅಂತ ಭಾರತದ ನಾಯಕತ್ವಕ್ಕೆ ಮನವಿ ಮಾಡ್ತಾನೆ. ಆದ್ರೆ ಭಾರತದ ಅವತ್ತಿನ ನಾಯಕರಿದ್ರಲ್ಲ, ಅವರು ಈ ಬೇಡಿಕೆಗೆ ಸ್ಪಂದಿಸಲೇ ಇಲ್ಲ. ನೀವು ಪಾಕಿಸ್ತಾನಕ್ಕೆ ಹತ್ರ ಇದ್ದೀರಿ, ಅಲ್ಲೇ ಇದ್ದು ಬಿಡಿ, ಪಾಕಿಸ್ತಾನಕ್ಕೆ ನೀವು ಸೇರಿಕೊಂಡು ಬಿಡಿ ಅಂತ ಭಾರತ ಹೇಳ್ತು. ಆಗ್ಲೂ ಕಲಾತಿನ ರಾಜನಿಗೆ ಪಾಕ್ ಸೇರೋದಕ್ಕೆ ಇಷ್ಟ ಇರಲಿಲ್ಲ. ಆಯ್ತು, ಭಾರತಕ್ಕೆ ನಾವು ಬೇಡದೇ ಇದ್ರೆ ಸ್ವತಂತ್ರವಾಗಿದ್ದು ಬಿಡ್ತೀವಿ ಅಂತ ಆತ ಘೋಷಣೆ ಮಾಡ್ಕೊಂಡ. ಆದ್ರೆ ಜಿನ್ನಾ ಗಿಲೀಟು ಮಾತುಗಳ ಮೂಲಕ ಬಲೂಚಿಸ್ತಾನವನ್ನ ಪಾಕಿಸ್ತಾನದೊಳಕ್ಕೆ ವಿಲೀನ ಮಾಡಿಕೊಂಡ. ಆದ್ರೆ ಆ ಬಲೂಚರಿಗೆ ಕೊಟ್ಟ ಭರವಸೆಗಳನ್ನು ಈಡೇರಿಸಲಿಲ್ಲ. ಅದರ ಪರಿಣಾಮ ಈಗ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ವಿರುದ್ಧ ದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಗಿದೆ. ಅದು ಕೂಡ ಕಲಾತ್ನಿಂದಲೇ. ಇನ್ನು ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮಂಗೇಚರ್. ಇನ್ನು ಇದು ಬಲೂಚಿಸ್ತಾನದ ರಾಜಧಾನಿ ಕ್ವೆಟಾ. ಇಲ್ಲಿಂದ ಮಂಗೇಚರ್ ಸುಮಾರು 107 ಕಿಲೋಮೀಟರ್ ದೂರದಲ್ಲಿದೆ. ರಾಷ್ಟ್ರೀಯ ಹೆದ್ದಾರಿ 25 ಈ ಪಟ್ಟಣದ ಮೇಲೆ ಹಾದು ಹೋಗುತ್ತೆ. ಈಗ ಆ ಹೆದ್ದಾರಿಯನ್ನ ಬಲೂಚ್ ಪಡೆಗಳು ಬಂದ್ ಮಾಡಿವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೆದ್ದಾರಿ ಬಂದಾದ್ರೆ ಕರಾಚಿ ಬಂದರಿನಿಂದ ಕ್ವೆಟಾಗೆ ಸಂಪರ್ಕ ತಪ್ಪು ಹೋಗುತ್ತೆ. ಈ ಪಟ್ಟಣ ಈಗ ಬಲೂಚರ ವಶದಲ್ಲಿದೆ. ಇನ್ನು ಈ ದಾಳಿಗೂ ಮೊದಲು ಅಂದ್ರೆ ಶನಿವಾರ ಮಂಗೇಚರ್ ಮೇಲೆ ದಾಳಿ ಮಾಡೋದಕ್ಕೂ ಒಂದು ದಿನ ಮೊದಲು ಈ ಹೆದ್ದಾರಿಯ ಟೋಲ್ ಒಂದರ ಮೇಲೆ ಬಲೂಚ್ ಪಡೆಗಳು ದಾಳಿ ಮಾಡಿದ್ವು. ಅಲ್ಲಿ ಟೋಲ್ ಸಂಗ್ರಹ ಮಾಡ್ತಿದ್ದವನ್ನ ಕೊಂದು ಹಾಕಲಾಯಿತು. ಜೊತೆಗೆ ಅಲ್ಲಿ ನಡೆದ ಸ್ಫೋಟದಿಂದಾಗಿ ಒಂದು ಸೇತುವೆ ಕೂಡ ನಾಶವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಪಟ್ಟಣವನ್ನ ವಶಪಡಿಸಿಕೊಂಡ ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇವೆ. ಇಲ್ಲಿ ಬಲೂಚಿಸ್ತಾನದ ಸಮಸ್ಯೆಗಳು, ಇಮ್ರಾನ್ ಖಾನ್, ಖೈಬರ್ ಪಖ್ತೂನ್ಖ್ವಾದ ಸಮಸ್ಯೆ, ಬೆಲೆ ಏರಿಕೆ, ಗಿಲ್ಗಿಟ್ ಬಾಲ್ಟಿಸ್ತಾನದ ಜನರ ಪ್ರತಿಭಟನೆಗಳು, ಇದು ಯಾವುದನ್ನು ನಿಭಾಯಿಸುವುದಕ್ಕಾಗದೆ ತನ್ನ ಸೇನಾ ನಾಯಕನ ಹುದ್ದೆಯನ್ನು ಕೂಡ ಬಿಟ್ಟುಕೊಡೋದಕ್ಕೆ ಇಷ್ಟ ಇಲ್ಲದೆ ತನ್ನ ಹುದ್ದೆಯ ಅವಧಿಯನ್ನ ವಿಸ್ತರಿಸಿಕೊಳ್ಳೋದಕ್ಕೆ ಮತ್ತು ಪಾಕಿಸ್ತಾನದ ಪ್ರತಿಭಟನಾಕಾರರ ಗಮನವನ್ನ ಬೇರೆ ಕಡೆಗೆ ತಿರುಗಿಸೋದಕ್ಕೆ ಭಾರತದ ಮೇಲೆ ಭಯೋತ್ಪಾದಕ ದಾಳಿ ಮಾಡಿಸಿದ ಮುಲ್ಲಾ ಜನರಲ್ ಈಗ ತಲೆ ಮೇಲೆ ಕೈ ಹೊತ್ಕೊಂಡು ಬಂಕರ್ ನಲ್ಲಿ ಕೂತ್ಕೊಂಡಿದ್ದಾನೆ. ಪಾಕಿಸ್ತಾನದ ಸೇನೆ ಭಾರತದ ಗಡಿಯಲ್ಲಿದೆ. ಅಲ್ಲಿಂದ ಅವರನ್ನ ವಾಪಸ್ಸು ಕರೆಸ್ಕೊಳ್ಳೋ ಹಾಗಿಲ್ಲ. ಇನ್ನು ಗಡಿಯಲ್ಲಿ ಭಾರತ ದಾಳಿ ಮಾಡ್ತಲೂ ಇಲ್ಲ, ನಾವು ಮಾಡೋದಿಲ್ಲ ಅಂತಲೂ ಹೇಳ್ತಾ ಇಲ್ಲ. ಸೇನೆಯನ್ನ ಹಿಂದಕ್ಕೆ ಕರೆಸ್ಕೊಂಡ ಮೇಲೆ ಭಾರತ ಏನಾದರೂ ದಾಳಿ ಮಾಡಿಬಿಟ್ರೆ, ಇನ್ನು ಸೇನೆಯನ್ನ ಅಲ್ಲೇ ಇಟ್ಟು ಬಿಟ್ರೆ, ಬಲೂಚಿಸ್ತಾನದಲ್ಲಿ ಲಿಬರೇಷನ್ ಆರ್ಮಿ ಆ ಪ್ರದೇಶವನ್ನ ಲಿಬರೇಟ್ ಮಾಡಿಬಿಟ್ರೆ, ಈಗ ಬಲೂಚಿಸ್ತಾನಕ್ಕೆ ಸೈನ್ಯವನ್ನ ಕಳುಹಿಸಬೇಕು. ವೆಸ್ಟರ್ನ್ ಬಾರ್ಡರ್ ಅಂದ್ರೆ ಆಫ್ಘನಿಸ್ತಾನದಿಂದ ಅಲ್ಲಿಗೆ ಸೇನೆಯನ್ನ ಡೈವರ್ಟ್ ಮಾಡೋಣ ಅಂದ್ರೆ ಅಲ್ಲಿ ಟಿಟಿಪಿ ಒಂದೇ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದೆ. ಸ್ವಲ್ಪ ಅವಕಾಶ ಸಿಕ್ಕರು ಖೈಬರ್ ಭಾಗದಲ್ಲಿ ಅವರು ಬಿಸ್ಮಿಲ್ಲಾ ಮಾಡಿಬಿಡ್ತಾರೆ. ಸೊ ಪಾಕಿಸ್ತಾನದ ಸಿಪ್ಪಾ ಸಾಲರ್ ಜನರಲ್ ಮುನೀರು ಏನು ಮಾಡಬೇಕು ಗೊತ್ತಾಗದೆ ಬಂಕರ್ ಅಲ್ಲಿ ಕೂತ್ಕೊಂಡಿದ್ದಾನೆ. ಇನ್ನು ಪಾಕಿಸ್ತಾನದ ವಜೀರ್ ಆಜಂ ಶಹಬಾಜ್ ಶರೀಫ್ ಯಾರ್ಯಾರ ಕಾಲ್ ನೆಕ್ಕೋದಿಕ್ಕೆ ಸಾಧ್ಯನೋ ಆ ಎಲ್ಲ ಕಾಲಗಳನ್ನ ಹುಡುಕಾಡ್ತಾ ಇದ್ದಾನೆ. ಚೈನಾ ಭಾರತವನ್ನ ಹೆದರಿಸಿ ಯುದ್ಧ ಆಗದಂತೆ ತಡೆಯುತ್ತೆ ಅಂತ ಆತ ಅಂದ್ಕೊಂಡಿದ್ದ. ಆದ್ರೆ ಚೈನಾ ಕೆಲಸ ಮಾಡಲಿಲ್ಲ. ನಾವು ಪಾಕಿಸ್ತಾನದ ಪರ ಇದೀವಿ ಅಂತ ಹೇಳಿದ್ಬಿಟ್ಟು ಅವ್ರು ಬೇರೇನು ಮಾಡೋದಿಕ್ ಹೋಗ್ಲಿಲ್ಲ. ಅವರಿಗೆ ಈ ಯುದ್ಧ ಆದ್ರೇನೆ ಒಳ್ಳೇದು. ಪಾಕಿಸ್ತಾನ ಸಮಸ್ಯೆಗೆ ಸಿಲುಕಿಕೊಂಡಷ್ಟು ಚೈನಾಗೆ ಲಾಭ ಆಗತ್ತೆ. ಇನ್ನು ಅಮೆರಿಕ ಏನಾದರೂ ಮಾಡಬಹುದಾ ಅಂತ ಪಾಕಿಸ್ತಾನ ಅಮೆರಿಕಾದ ಕದ ತಟ್ಟಿತು. ಅವರು ಭಾರತಕ್ಕೆ ಪ್ರತೀಕಾರವನ್ನ ಹೇಳೋ ಎಲ್ಲ ಹಕ್ಕು ಇದೆ. ಆದ್ರೆ ಏಷ್ಯಾದಲ್ಲಿ ಪರಿಸ್ಥಿತಿ ತುಂಬಾ ಹದಗೆಡದ ಹಾಗೆ ನೋಡ್ಕೊಳ್ಳಿ, ಎರಡೂ ದೇಶಗಳು ಶಾಂತಿ ಕಾಪಾಡ್ಕೊಳ್ಳಿ ಅಂತ ಹೇಳಿದ್ರು. ಇದರ ಅರ್ಥ ಭಾರತ ದಾಳಿ ಮಾಡಬೇಕು ಅಂತಲ್ಲ, ಮಾಡೋದು ಬೇಡ ಅಂತಲ್ಲ ಅರ್ಥವಾಗದೆ ಶಹಬಾಜ್ ಯುರೋಪಿಯನ್ ದೇಶಗಳ ಬಾಗಿಲು ಬಡ್ದ. ಅವರು ಶಾಂತಿ ಕಾಪಾಡ್ಕೊಳ್ಳಿ ಅಂತ ಹೇಳಿದ್ರು. ಆದ್ರೆ ಇದೇ ಶಾಂತಿಯ ಮಾತನ್ನ ಯುಕ್ರೇನಿಗೆ ಹೇಳದೆ ಭಾರತಕ್ಕೆ ಹೇಳಿದ್ರೆ ಭಾರತ ಕೇಳ್ತಾ, ಅದನ್ನ ಜಗತ್ತು ನಂಬುತ್ತಾ? ಇನ್ನು ಈಗ ಶಹಬಾಜ್ ಅರಬ್ ದೇಶಗಳಲ್ಲಿದಾರಲ್ಲ ಅಬುಜಾನುಗಳು, ಅವರ ಪಾದಗಳನ್ನ ಚುಂಬಿಸುವ ಕೆಲಸವನ್ನ ಮಾಡ್ತಾ ಇದ್ದಾನೆ.
ಆದರೆ ಅರಬ್ ದೇಶಗಳು ಏನು ಹೇಳುತ್ತವೆ, ಸುಮ್ಮನೆ ಇದ್ದು ಬಿಡಿ, ಪಾಕಿಸ್ತಾನ ಏನು ಮಾಡಿದ್ರು ನೀವು ಮಾಡಿಸ್ಕೊಳ್ಳಿ ಅಂತ ಭಾರತಕ್ಕೆ ಹೇಳುತ್ತವಾ? ಹಾಗೆ ಹೇಳಿದ್ರೆ ಭಾರತ ಕೇಳುತ್ತಾ? ಇನ್ನು ಭಾರತದ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿ ಅಲ್ಲಿಗೆ ಪಾಕಿ ಸೇನೆ ಬರೋದಕ್ಕೆ ಶುರು ಮಾಡಿದಾಗ ಬಲೂಚಲ್ಲಿ ಮುಂದೆ ಏನೆಲ್ಲ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತೋ ಅದಾಗ್ತಾ ಇದೆ. ಇನ್ಶಾ ಅಲ್ಲಾ ಅದು ಹೀಗೆ ಮುಂದುವರಿಲಿ, ಬಲೂಚರ ಕನಸು ಬೇಗ ಈಡೇರಲಿ. ಇದು ಗೆಳೆಯರೆ ಬಲೂಚಿಸ್ತಾನದ ಸಣ್ಣ ಅಪ್ಡೇಟ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.